ನಾನೇನು ಮಾಡ್ಲಪ್ಪ ಈಗ? ತವ್ರ ಮನೆಗೆ ವಾಪಸ್ ಹೋಗೋಣ ಅಥವಾ ಈಗ ಹೋದರೆ ಮತ್ತೆ ಡೈವರ್ಸ್ ತಗೋಬೇಕಾಗತ್ತೆ? ಬೇಡ ಬೇಡ, ಹೆಂಗೂ ಇಲ್ಲಿ ಬರೋದು ಬಂದಿದ್ದೀನಿ, ಮಾವ ಬರಲಿ ಇರು ನೋಡೋಣ. ಹೌದು, ಇಲ್ಲೇ ಕೂತ್ಕೊಂಡಿರೋಣ. ಇಲ್ಲೇ ಕೂತ್ಕೊಂಡಿದ್ದು ಮಾವ ಬಂದಮೇಲೆ ಏನು ಎತ್ತ ಅಂತಾನ ಕೇಳೋಣ. ಮಾವ ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಯೋಚನೆ ಮಾಡೋಣ. ನಾನಂತೂ ಡೈವರ್ಸ್ ಕೊಡಲ್ಲ. ಡೈವರ್ಸ್ ತಗೊಂಡ್ಬಿಟ್ಟು ಅವಳು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಡೈವರ್ಸ್ ಕೊಟ್ಟರೆ ಕೇಳ್ರಿ, ಡೈವರ್ಸ್ ಕೊಟ್ಟರೆ ತಾನೆ ನೀವು ಇನ್ನೊಂದು ಹುಡುಗಿ ಹಿಂದೆ ಹೋಗೋಕ್ಕಾಗೋದು. ಮಾವ ಬರಲಿ. ಗಂಗಾ ಅಲ್ವಾ? ಗಂಗಾ ಗಂಗಾ, ಯಾಕಮ್ಮ ಇಲ್ಲಿ ಬಾಗ್ಲ ಕೂತ್ಕೊಂಡಿದ್ಯಾ? ಏನಾಯ್ತು? ತವ್ರ ಮನೆಗೆ ಹೋಗಿದ್ದೆ, ಯಾವಾಗ ಬಂದೆ ನೀನು? ನಾನು ಇಲ್ಲಿಗೆ ಬಂದಾಳೆ ತುಂಬ ಹೊತ್ತಾಯ್ತು ಮಾವ. ನೀವೇ ಬರಲಿಲ್ಲ. ಅಲ್ಲ, 1 ಗಂಟೆ ಆಯ್ತು ನಾವಿಲ್ಲಿ ಬಂದು ಕೂತ್ಕೊಂಡು. ನೀವು ಯಾವಾಗ ಬರ್ತೀರೋ ಅಂತನ ಕಾಯ್ತಾ ಇದ್ದೆ, ನಿಮ್ಮನ್ನು ಮಾತಾಡ್ಸೋಣ ಅಂತನ. ಹೌದಾ? ಯಾಕೆ, ಏನಾಯ್ತಮ್ಮ? ಏನದು ಕೈಯಲ್ಲಿರೋದು? ನೋಡಿ ಮಾವ, ನಿಮ್ಮ ಮಗ ನನಗೆ ಡೈವರ್ಸ್ ಕೊಡ್ತಾರಂತೆ. ಲಾಯರ್ ನೋಟಿಸ್ ಕಳಿಸಿದ್ದಾರೆ, ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಅಂತನ. ಅದಕ್ಕೆ ಇದನ್ನು ತಗೊಂಡು ಕೇಳಕ್ಕೆ ಬಂದರೆ ಅವ್ರೇನು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ. ಅತ್ತೇನು ಏನು ಹೇಳಲಿಲ್ಲ. ಅದಕ್ಕೆ ನಮ್ಮಮ್ಮ ಇನ್ನೂ ಬಂದಿತ್ತು, ತವ್ರ ಮನೆಗೆ ಬರಬೇಡ, ನೀನು ಇಲ್ಲೇ ಇರು, ಇಲ್ಲೇ ಇದ್ದು ಹೆಂಗಾದ್ರೂ ಇರು, ನಿನ್ನ ಗಂಡನ ಜೊತೆಗೆ ಹೋಗಾದ್ರೂ ಹೋಗು, ಇಲ್ಲ ನಮ್ಮ ಮನೆಗೆ ಬರಬೇಡ ಅಂತ ನಮ್ಮ ಅಮ್ಮನೂ ಹೇಳಿದ್ರು. ನಾನು ಏನು ಮಾಡಲಿ ಮಾವ, ಹೇಳಿ ನೀವೇನೆ. ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಮಾವ, ನೀವೇ ಸಹಾಯ ಮಾಡಬೇಕು. ಅಲ್ಲಮ್ಮ, ನೀನಾಗಿ ನೀನು ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಓದ್ ಕೂತ್ಕೊಂಡೆ. ಈಗ ನೀವೇ ಸಹಾಯ ಮಾಡಬೇಕು ಅಂದರೆ ನಾನು ಏನು ಮಾಡಲಿ ಹೇಳಮ್ಮ? ಅವನೇನಾದರೂ ತಪ್ಪು ಮಾಡಿದರೆ ಸೂರ್ಯ ಬೈದು ಬುದ್ಧಿ ಹೇಳ್ತಿದ್ದೆ. ಏನಾದರೂ ಹಂಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಬೋದಾಯ್ತಲ್ಲ. ಜಗಳ ಮಾಡ್ಕೊಂಡು ನೀನು ತವ್ರ ಮನೆ ಕೂತ್ಕೊಳ್ಳೋ ಅಂಥದ್ದು ಏನು ಬೇಕಾಗಿತ್ತು ನಿನಗೆ? ನಮ್ಮ ಮನೆ ಮರ್ಯಾದೆ ಏನಾಗಲ್ಲ ಹೇಳು? ಯೋಚನೆ ಮಾಡಿದ್ಯಾ? ಈ ಊರಾಗೆ ನನಗೆ ಅಂತ ಒಂದು ಗೌರವ ಇದೆ. ನಿನ್ನಿಂದ ಆಗಲಿ ಆ ಗೌರವ ಹೋಗೋ ಥರ ನಡ್ಕೋಬಾರ್ದಮ್ಮ ನೀನು. ನನ್ನ ಮಕ್ಕಳು ಯಾರು ಈ ಥರ ನಡ್ಕೊಂಡಿರಲಿಲ್ಲ. ನನ್ನ ಹಿರಿ ಸೊಸೆ, ನನ್ನ ಮಗ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು, ಇನ್ನೊಂದು ಹುಡುಗಿ ಹಿಂದೆ ಓಡಾಡಿದ್ರು ಅವು ಅಯ್ಯಮ್ಮ ಕವಿತಾ ಯಾರ ಹತ್ರನೂ ಏನು ಹೇಳಿರಲಿಲ್ಲ. ಹಿಂಗೆ ಮನೆ ಬಿಟ್ಟು ಹೋಗಿಲಿಲ್ಲ ಯಾವತ್ತೂ ನಿನ್ನಂಗೆ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಂಡು. ಇವತ್ತು ನೋಡು ಸುಖವಾಗಿಲ್ವಾ? ನೀನು ಏನಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹಿಂಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀಯಾ? ಬಿಡಮ್ಮ, ನೀನು ಬುದ್ಧಿವಂತೆ ಓದಿದ್ಯಾ ಅಂತಾನ ಏನೇನೋ ಆಸೆ ಇಟ್ಕೊಂಡಿದ್ದೆ. ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯಾ ನಮ್ಮ ಮನೇನ ಅಂತಾನ. ಆದರೆ ನೀನು ಹಿಂಗೆ ಮಾಡ್ತೀಯ ಅಂತಾನ ನನಗೂ ಗೊತ್ತಾಗಲಿಲ್ಲ. ಬಿಡಮ್ಮ, ಬಿಡು. ನಾನೇ ಮಾಡ್ಕೊಂಡು ಹೋದೆ ಮಾವ, ನನ್ನ ತವ್ರ ಮನೆಯವರು ಕೈ ಬಿಟ್ಟು. ಈಗ ನೀವೇ ನನ್ನ ಕೈ ಹಿಡಿಬೇಕು. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಆಯ್ತಾಯ್ತು, ಈಗ ತಪ್ಪನ್ನೆಲ್ಲ ತಿದ್ಕೊಂಡು ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ತೀನಿ ಈ ಮನೆಯಾಗೆ ಅಂತ ಅನ್ನಂಗಿದ್ರೆ ನೋಡಮ್ಮ, ನಾನು ನಿನ್ನ ಗಂಡಗೆ ನಿಮ್ಮ ಅತ್ತೆಗೆ ಎಲ್ಲರಿಗೂ ಒಂದು ಮಾತು ಹೇಳಿ ಕೊನೆ ಸಲ ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ. ಆಯ್ತು ಮಾವ, ನೀವು ಹೇಳ್ದಂಗೆ ಆಗಲಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನೇನು ಇನ್ಮೇಲೆ ತಪ್ಪು ಮಾಡಲ್ಲ. ಗಂಡ ಹೇಳ್ದಂಗೆ ಕೇಳ್ಕೊಂಡು ಸೇವೆ ಮಾಡ್ಕೊಂಡು ಇರ್ತೀನಿ. ಆಯ್ತು, ಇದೇ ಮಾತಾ ಉಳಿಸ್ಕೋಬೇಕು ನೀನು. ಸಂಸಾರ ವಿಷಯ ವ್ಯಾಧಿ ರೊಟ್ಟು, ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅಂತ ಗಾದೆನೇ ಐತಿ. ಬೀದಿಗೆ ತರಬಾರ್ದು ಸಂಸಾರದ ವಿಷಯನ. ನೀವೇ ರೂಮ್ ಒಳಗೆ ಬಗೆಹರಿಸ್ಕೋಬೇಕು, ಗಂಡ ಹೆಂಡತಿ ಏನೇ ಸಮಸ್ಯೆ ಇದ್ರು. ಬಿಡು, ಅಳಬೇಡ. ಈಗ ಒಳಗಿದಾನ ನಿನ್ ಗಂಡ? ಹೌದು ಮಾವ, ನಾನು ಇಲ್ಲಿ ಕೂತ್ಕೊಂಡಿರೋದು ನೋಡೋನು ಒಳಗೆ ಹೋದ್ರು, ಅತ್ತೆನೂ ಒಳಗೆ ಹೋದ್ರು, ಕವಿತಕ್ಕನೂ ಒಳಗೆ ಹೋಗಿದ್ದಾರೆ. ಆಯ್ತಾಯ್ತು, ಸುಮ್ಮನಿರು, ನಾನು ಹೇಳ್ತೀನಿ. ಆದರೆ ನೀನು ನೆಟ್ಟಿಗಿರ್ಬೇಕಮ್ಮ ಇನ್ಮೇಲೆ. ಬೇರೆ ಕೊಡೋದು, ಅದು ಕೊಡೋದು, ಇದು ಕೊಡೋದು, ನಾನು ಬೇರೆ ಹೋಗ್ತೀನಿ ಅಂತ ಅಂದರೆ ನಿನ್ನ ಗಂಡಗೆ ಇಷ್ಟ ಆಗಲ್ಲ, ಹೇಳಿರ್ತೀನಿ. ನಮ್ಮ ಸೂರ್ಯ ಹೇಳ್ಬೇಕು ಅಂದರೆ ಅವನು ತುಂಬ ಒಳ್ಳೆಯವನು ಕಣಮ್ಮ, ಹೃದಯದಿಂದನ. ನೀನು ಅರ್ಥ ಮಾಡ್ಕೋಬೇಕು ಅವನ್ನ. ನಾವೆಲ್ಲ ಸುಮ್ಮನೆ ನಮ್ಮ ಮಗ ಅಂತ ಹೊಗಳ್ತಾ ಇಲ್ಲ. ಚಂದ್ರು ಬೇಕು ಅಂದರೆ ಆ ಕಡೆ ಈ ಕಡೆ ಅಡ್ಡದಿಡ್ಡಿ ಒಂದಿಟ್ಟು ಹೋಗ್ಬೋದು, ಮೇಯ್ಬೋದು ಅಂತ ಹೇಳ್ಬೋದು. ಆದರೆ ನಮ್ಮ ಸೂರ್ಯ ಅಂಥವನಲ್ಲ. ಯಾವತ್ತೂ ಅಂಥ ತಪ್ಪು ಯಾವತ್ತೂ ಮಾಡಲ್ಲ. ನನ್ನ ಗೌರವಕ್ಕೆ ಧಕ್ಕೆ ಆಗಂಥದ್ದಾಗಲಿ, ನಮ್ಮ ಮನೆ ಮರ್ಯಾದೆ ಹೋಗುವಂಥ ಕೆಲಸನ ಅವನು ಯಾವತ್ತೂ ಮಾಡಲ್ಲ. ನೀನು ಅರ್ಥ ಮಾಡ್ಕೊ. ಸೂರ್ಯ, ಸೂರ್ಯ, ಸರೋಜಾ, ಹೊರಗೆ ಬರೀ ಇಲ್ಲಿ. ಏನಪ್ಪ? ಏನೂ ಇಲ್ಲ, ನೀನು ಹೆಂಡ್ತಿ ನೋಡು ಕಣ್ಣೀರಾಗ್ತಾ ಇದ್ದಾಳೆ. ಏನೋ ಕ್ಷಮಿಸಿ ಅಂತನ ಕೇಳ್ಕೊಂತ ಇದ್ದಾಳೆ. ಏನು ಹೇಳ್ತೀರಾ ಇಬ್ರು ಇದಕ್ಕೆ? ಅಯ್ಯೋ ಅಪ್ಪ, ಇವಳು ಎಷ್ಟು ಸಲ ಆಯಿತು ಅಲ್ಲಿ ಬಂದಾಗಿಂದನ ಕ್ಷಮೆ ಕೇಳೋದು, ತಪ್ಪು ಮಾಡೋದು, ಕ್ಷಮೆ ಕೇಳೋದು, ಇದೇ ಆಯಿತು. ಸುಮ್ಮನೆ ಹೋಗ ಕೇಳು ನೀನು. ಇವಳನ್ನ ಮಾತಾಡ್ಸಕ್ಕೆ ಹೋಗ್ಬೇಡ, ಸುಮ್ಮನೆ ಬಾ ಒಳಿಕೆ. ಏಯ್, ಏನೋ ಮಾಡೋಕ್ಕಾಗುತ್ತೆ? ಸಂಸಾರ ಆದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಏನು ಹೇಳ್ತಾಳೆ ಅಂತ ಕೇಳೋ ಹೋಗ್ಲಿ. ಏನಮ್ಮ ಹೇಳು, ಅದು ಏನು ಹೇಳ್ತೀಯಾ ನಿನ್ನ ಗಂಡಂಗೆ? ರೀ, ನನಗೆ ಕ್ಷಮಿಸ್ಬಿಡಿ. ಡಿವೋರ್ಸ್ ನೋಟಿಸ್ ಬೇಡ, ಡಿವೋರ್ಸ್ ತಗೊಳ್ಳೋದು ಬೇಡ. ಏನೋ ನಾನು ಕಂಡರ್ ಮಾತು ಕೇಳ್ಕೊಂಡು ನಿಮ್ಮ ಮೇಲೆ ಅನುಮಾನ ಪಟ್ಟು ಏನೇನೋ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ನೀವಂತವ್ರಲ್ಲ ಅನ್ನೋದು ಈಗ ಗೊತ್ತಾಯ್ತು. ಈಗ ಗೊತ್ತಾದ್ರೆ ಏನು ಪ್ರಯೋಜನ? ನನ್ನ ಮನೆ ಮರ್ಯಾದೆ, ನನ್ನ ಮರ್ಯಾದೆ ಎಲ್ಲ ನಮ್ಮೂರು ಕಾಸಿಗೆ ಹರಾಜು ಹಾಕ್ಬಿಟ್ಟಲ್ಲ ಊರು ತುಂಬಾನ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋದೆ, ಏನು ನೀನು ಹೆಂಡ್ತಿನೂ ದೂರ ಆಗಿದ್ದೀರಂತೆ, ಲವ್ ಮಾಡಿ ಮದುವೆ ಆಗಿ ಅಂತಾನ. ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತತ್ತೀಯ ನೀನು ಅಂತ ತಿಳ್ಕೊಂಡಿದ್ದೆ, ವಿದ್ಯಾವಂತೆ ಬುದ್ಧಿವಂತೆ ಅಂತಾನೆ. ಆದರೆ ನೀನು ಈ ಥರ ಬದಲಾಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು.
ಏನೋ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲರೂ ಸೇರಿ ಒಪ್ಸಿ ಮದುವೆ ಮಾಡೋದಕ್ಕೆ ಒಳ್ಳೆ ಬಹುಮಾನನೇ ಕೊಡ್ತಾ ಇದೆಯಾ ಇವಾಗ. ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ನನ್ನ ಮರ್ಯಾದೆ ತೆಗೆದು ಊರಾಗೆ. ಇಲ್ಲ ರೀ ಹಂಗ್ ಮಾಡಲ್ಲ. ಇನ್ಮೇಲೆ ಕಷ್ಟನೋ ಸುಖನೋ ಈ ಮನೇಲೆ ಹೆಂಗೋ ನಿಮ್ಮ ಮಾತು ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ಇದೊಂದ್ಸಲ ಕ್ಷಮಿಸಿ ಮನೆ ಕರ್ಕೊಳ್ಳಿ. ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಅಲ್ಲಿ ನಮ್ಮ ಅಪ್ಪ ಅಮ್ಮನೂ ಬೈತಾರೆ, ದಿನ ನನ್ನ ತಂಗಿರು ಬೈತಾರೆ. ನನ್ನ ತಂಗಿ ಬೇರೆ ಇನ್ನೊಬ್ಳು ಇದ್ದಾಳೆ, ಅವಳ ಮದುವೆನೂ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಗಂಡು ನೋಡ್ತಿದ್ದಾರೆ. ಯಾರೋ ಒಬ್ರು ಹಂಗಂದ್ರಂತೆ ಅಲ್ಲೇನೆ, ಅವ್ರ ಅಕ್ಕನೇನೆ ಏನೋ ಗಂಡನ ಬಿಟ್ಟು ಮನೆಗೆ ಬಂದವಳಂತೆ, ತಂಗಿ ಹೆಂಗಿತ್ತಾಳೋ ಏನೋ ಅಂತಾನ. ಅವ್ರ ಮಾತೆಲ್ಲ ಕೇಳಿ ನನಗೆ ಅಲ್ಲಿರೋಕ್ಕಾಗ್ತಾ ಇಲ್ಲ. ಇದ್ರಾಗೆ ನೀವು ಡೈವರ್ಸ್ ನೋಟಿಸ್ ಬೇರೆ ಕಳಿಸಿದ್ದೀರಾ. ಕಳಿಸ್ತಾ ಇನ್ನೇನು ಮಾಡಲಿ? ಏನು ಮಾಡಲಿ ಹೇಳು? ನಾನೇ ಪ್ರತಿ ಸಲನೂ ಬಂದು ನಿಮ್ಮ ಮನೆಗೆ ಬಂದು ನಿನ್ನ ಬೇಡ್ಕೊಂಡು ಕಾಡ್ಕೊಂಡು ಕಾಲಿಗೆ ಬಿದ್ದು ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡ. ಏನೋ ಓದ್ಸಲ ನಮ್ಮ ಅತ್ತಿಗೆ ಅಣ್ಣನ ಮಾತು ಕೇಳಿ ಬಂದು ಕರ್ಕೊಂಬಂದೆ ಅಷ್ಟೇ. ಈ ಸಲನೂ ಹಂಗೆ ಬರ್ತೀನಿ ಅಂತ ಹೇಳಿ ಕಾತ್ಕೊಂಡಿದ್ದ? ಅದು ಖಂಡಿತ ಸಾಧ್ಯ ಇಲ್ಲ ಇನ್ಮೇಲೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಗೆ ಇರ್ತೀನಿ, ಬೇರೆ ಮನೆ ಮಾಡೋದು ಬೇಡ, ಜೊತೆಗಿರೋಣ ಅಂತನ ನಿನಗೆ ಮನಸ್ಸಲ್ಲಿದ್ದರೆ ಬಾ. ಇಲ್ಲ ಬೇರೆ ಮನೆ ಮಾಡಬೇಕು, ಭಾಗ ತಗೋಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಇದು ಅಂತಂದರೆ ನಾನೇನು ಕೇಳಲ್ಲ, ಹೇಳಿರ್ತೀನಿ. ಇದು ನಿನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಚಾನ್ಸು. ಇಲ್ಲ ರೀ, ತಪ್ಪಾಯ್ತು. ಏನೋ ನಾವು ಚೆನ್ನಾಗಿರೋಣ, ಮುಂದೆ ಹೆಂಗೋ ಏನೋ ಎತ್ತ ಅಂತನ ನಾನು ಯೋಚನೆ ಮಾಡಿದೆ ಅಷ್ಟೇ. ಆದರೆ ಬಿಡಿ, ನಿಮಗೆ ನಿಮ್ಮ ಮನೆ ಬಿಟ್ಟು ಬರೋದು ಇಷ್ಟ ಇಲ್ಲ. ನಿಮ್ಮ ಅಣ್ಣ ಅತ್ತಿಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಬೇಕು ಅಂತ ನೀವು ಆಸೆ ಪಡ್ತೀರ, ಅದರಲ್ಲೂ ಏನೂ ತಪ್ಪಿಲ್ಲ ಬಿಡಿ. ನಾನು ಅದ್ಯಾವುದೋ ಹುಡುಗಿ ವಿಷಯ ಹೇಳಿದ್ರಲ್ಲ, ಶ್ರುತಿ ಅನ್ನೋ ಒಂದು ಹುಡುಗಿ, ಅದಕ್ಕೆ ನನ್ನ ಮೈಂಡು ಡಿಸ್ಟರ್ಬ್ ಆದಂಗಾಯ್ತು. ನೀವು ಬೇರೆ ಹುಡುಗಿ ಜೊತೆ ಹೋಗ್ತಿದ್ದೀರೇನೋ ಅಂತನ, ಹಾಗಾಗಿ ನಾನು ಮನೆ ಬಿಟ್ಟು ಹೋಗ್ಬೇಕಾಯ್ತು. ನಿಜ ಏನು ಅಂತ ಗೊತ್ತಾಯ್ತು ಬಿಡಿ. ನಿಜ ಏನು ಅಂತ ಈಗ ಗೊತ್ತಾಯ್ತಾ? ಎಷ್ಟು ತಿಂಗಳಾಯ್ತು ನೀನು ಬಿಟ್ಟೋಗಿ? ಈಗ ಗೊತ್ತಾಯ್ತಾ ನಿನಗೆ ನಿಜ ಏನು ಅಂತನಾ? ಸರಿ ಸರಿ ಬಿಡು, ಬಿಟ್ಟಾಕು. ನಿನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು, ನಾನೇನು ಹೇಳಲ್ಲ. ಹೇಳಿದ್ರೆ ನಿನಗೆ ಸಿಟ್ಟು ಬರುತ್ತೆ, ಹೇಳ್ಬೇಡ ಅಂತ ಹೇಳ್ತೀಯ. ನಾವು ಹೇಳೋದು ಯಾಕೆ ಅಂತ ಅರ್ಥ ಆಗಂಗಿದ್ದಿದ್ರೆ ನಿನಗೆ ಈ ಥರ ಆಗ್ತಾ ಇರಲಿಲ್ಲ ನಿನ್ನ ಮಧ್ಯೆ. ಅದಕ್ಕೆ ನಾನು ಸುಮ್ಮನಾಗಿದ್ದು. ಏನಾದರೂ ಮಾಡ್ಕೊಂಡು ಹೋಗು. ಏನಾದರೂ ಮಾಡ್ಕೊಂಡು ಹೋಗು ಅಂದರೆ ನಾನು ನಿಮ್ಮ ಹೆಂಡತಿ ಕಂಡ್ರೆ ಕ್ಷಮಿಸ್ಬಿಡಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ, ನನ್ನ ತಪ್ಪಾಯಿತು, ಈ ಥರ ಮಾಡಲ್ಲ ಇನ್ನೊಂದ್ಸಲ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಮಾವ ನನಗೆ ಕ್ಷಮಿಸ್ಬಿಡಿ, ಎಲ್ಲರನ್ನೂ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಮನೆಗೆ ಸೇರಿಸ್ಕೊಳ್ಳಿ. ತವ್ರ ಮನೇಲೂ ನನ್ನ ಮನೆಗೆ ಬರಬೇಡ ಅಂತ ಹೇಳಿದ್ ನಮ್ಮ ಅಮ್ಮಯ್ಯ. ನಾನು ಎಲ್ಲಿಗೆ ಹೋಗ್ಲಿ ಈಗ? ನೀವೇನಾದರೂ ಮನೆಗೆ ಸೇರಿಸ್ಲಿಲ್ಲ ಅಂದರೆ ನಾನು ಯಾವುದನ್ನ ಕೆರೆನೋ ಬಾವಿನೋ ನೋಡ್ಕೊಂಡು ಸತ್ತು ಹೋಗ್ಬೇಕಷ್ಟೇ ಬಿದ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅತ್ತೆ. ಅತ್ತೆ ನನ್ನ ಮನೆಗೆ ಕರ್ಕೊಳ್ಳಿ, ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅತ್ತೆ. ಏನು ಕೇಳ್ಕೊಂಡಿರ್ತೀಯೋ ಏನೋ? ಏನೋ ತಪ್ಪು ಮಾಡಿದಾಗ ಪ್ರತಿ ಸಲ ಹಿಂಗೆ ಹೇಳ್ತಿರ್ತೀಯ, ಆಮೇಲೆ ತಿರ್ಗಿ ಅದೇ ರಾಗ ಅದೇ ಹಾಡು. ನಿನ್ನಂತೂ ನಂಬಕ್ಕಾಗಲ್ಲಮ್ಮ. ನೀನುಂಟು, ನಿಮ್ಮ ಮಾವ ಉಂಟು, ನಿನ್ನ ಗಂಡ ಉಂಟು, ಅವ್ರು ಏನು ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ಕ, ನಂದೇನು ಇಲ್ಲ. ಆಮೇಲೆ ನಾನು ನಿನ್ನ ಒಳಗೆ ಸೇರ್ಸೋದು, ಆಮೇಲೆ ಏನೋ ನೀನು ತಿರ್ಗಿ ತಪ್ಪು ಮಾಡೋದು, ಇವ್ರು ನಾನು ಕೇಳೋದು ಯಾಕೆ? ನೀನು ಮದುವೆಯಾಗಿ ಬಂದಾಗ ನೀನು ಓದಿದ್ಯಾ ಬುದ್ಧಿವಂತಿ ಅಂತ ನಿನಗೆ ನಾನು ಎಷ್ಟು ಸಪೋರ್ಟ್ ಮಾಡ್ತಿದ್ದೆ. ಆ ಕವಿತನಿಗೆ ಬೈತಿದ್ದೆ, ಎಲ್ಲ ಕೆಲಸ ಅವಳೇ ಮಾಡ್ತಿದ್ಲು. ಆದರೆ ನೀನು ಅದನ್ನು ಉಳಿಸ್ಕೊಂಡು ಹೋಗಲಿಲ್ಲ, ತೋರಿಸ್ಬಿಟ್ಟಲ್ಲ ನಿನ್ನ ಬುದ್ಧಿ ಏನು ಅಂತಾನೆ. ಆಯ್ತತ್ತೆ, ಗೊತ್ತಾಯ್ತು ಮಾವ, ನನ್ ಕ್ಷಮಿಸ್ಬಿಡಿ ಮಾವ. ಡಿವೋರ್ಸ್ ವಾಪಸ್ ತಗೊಂಬ ಕೇಳಿ. ನೋಡಮ್ಮ, ಹೇಳ್ತೀನಿ, ಆದರೆ ನೀನು ಮುಂದಕ್ಕೆ ಮನೆ ಬಿಟ್ಟು ಹೋಗಲ್ಲ ಅಂತನ ನೀನು ಏನು ಗ್ಯಾರಂಟಿ? ಪ್ರಾಮಿಸ್ ಮಾವ, ದೇವರಣೆಗೂ ನಾನು ಮನೆ ಬಿಟ್ಟು ಹೋಗಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗಿರ್ತೀನಿ. ರೀ, ನೀವು ಹೆಂಗೆ ಹೇಳ್ತಿರೋ ಹಂಗಿರ್ತೀನಿ, ನನ್ನ ಕ್ಷಮಿಸ್ಬಿಡಿ ರೀ. ಹಿಂಗೆ ಹೇಳೋದೇ ಆಯಿತು, ಅಪ್ಪ ಏನು ಹೇಳ್ತಾರೋ ಹಂಗೆ. ಆಯ್ತಮ್ಮ ಗಂಗಾ, ನೀನು ಕಣ್ಣೀರು ಹಾಕ್ಬೇಡ. ನಮ್ಮ ಮನೆ ಸೊಸೆ ಏನು ಮಾಡೋಕ್ಕಾಗುತ್ತೆ? ಆಗಿರೋ ತಪ್ಪು ಆಗೋಯ್ತು. ಡಿವೋರ್ಸ್ ನೋಟಿಸ್ ವಾಪಸ್ ತಗೊಳ್ಳೋ ಸೂರ್ಯ, ನಾನು ಹೇಳ್ತಾ ಇದ್ದೀನಿ, ವಾಪಸ್ ತಗೋ. ಇನ್ನೊಂದ್ಸಲ ಏನಾದರೂ ಆದರೆ ನೋಡಮ್ಮ, ಯಾವಾಗ ನಿನಗೆ ಹೇಳಕ್ಕೆ ಯಾರೂ ಬರಲ್ಲ. ನನ್ನ ಮಗನೂ ನನ್ನ ಮಾತು ಕೇಳಲ್ಲ, ಅವಾಗ ನನ್ನೇ ಬೈತಾನೆ. ನೋಡಪ್ಪ, ನಿನ್ನ ಮಾತು ಕೇಳಿ ಇವಳು ಬಿಟ್ಕೊಂಡಿದ್ದಕ್ಕೆ ಇವತ್ತು ಇನ್ನೊಂದು ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಅವತ್ತು ನನ್ನ ಮಗ ಪ್ರಶ್ನೆ ಮಾಡಿದ್ರೆ ಅವತ್ತು ನಾನು ಏನು ಈ ಮಾತಾಡೋಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬಾರ್ದು. ಇನ್ನೊಂದ್ಸಲ ತಪ್ಪು ಮಾಡಿ ಸಿಗಾಕೊಂಡು ಈ ಥರ ಎಲ್ಲನ ನನ್ನ ಮಾತು ಕೇಳಿ ಈ ಸಲ ಒಪ್ಕೊಂತ ಇರೋದು ಅಷ್ಟೇ ಅವನು. ಸರಿ ಮಾವ, ಆಯ್ತು. ಸರಿ, ಒಳಗೆ ಕರ್ಕೊಂಡು ನಡಿಯ ಸೂರ್ಯ, ನಡಿ ಒಳಿಕೆ. ಬಾ ಒಳಿಕೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ, ಯಾರ ಮಾತನ್ನು ಕೇಳಲ್ಲ ನಾನು. ಇನ್ಯಾಕಮ್ಮ ಕಣ್ಣೀರು ಆಗ್ತಾ ಇದೆಯಾ? ಮನೆಗೆ ಬಂದಿದ್ದಾಯ್ತಲ್ಲ, ಕಣ್ಣೀರು ಒರೆಸ್ಕೊಂಡು ಹೋಗು, ನಿನ್ನ ರೂಮ್ ಒಳಗೆ ಹೋಗು. ಸರಿ ಮಾವ, ಆಯ್ತು. ಹೋಗೋ ಸೂರ್ಯ, ಹೋಗು. ಏನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು. ಗಂಡ ಹೆಂಡತಿ ಅಂದಮೇಲೆ ಬರ್ತವೆ ಜಗಳಗಳು. ಹಂಗಂತೇಳಿ ಒಂದೇ ಸಲ ಡೈವರ್ಸ್ ತಗೊಂಡ್ರೆ ಯಾವ ಸಂಸಾರನೂ ಉಳಿಯಲ್ಲ. ಹೋಗು. ಆದರೆ ಎಷ್ಟು ಸಲ ಅಂತ ಹಿಂಗೆ ಸಹಿಸ್ಕೊಂಡಿರೋದಪ್ಪ? ಹೇಳು ನೀನೇನೆ. ಹೋಗ್ಲಿ ಬಿಡು, ಹೋಗು ಒಳಿಕೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.